ಸ್ನೇಹಿತರೆ, ಈ ಕೆಟ್ಟ ಸಮಯ ಅಂತಾರಲ್ಲ, ಆ ಕೆಟ್ಟ ಸಮಯ ಮೊದಲನೇದಾಗಿ ಶುರು ಆಗೋದೇ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ ಜೊತೆಗೆ. ಯಾಕಂತ ಹೇಳಿದ್ರೆ, ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಕೊರೋನಾ ಸಮಯ ಬಂತು, ಎಲ್ಲರೂ ಆರಾಮಾಗಿದ್ವಿ. ಇದ್ದಕ್ಕಿದ್ದಂಗೆ ಈ ಲಾಕ್ಡೌನ್ ಅಂತ ಶುರು ಮಾಡಿಬಿಟ್ರು. ಇದರಲ್ಲಿ ಎಲ್ಲರಿಗಿಂತ ಜಾಸ್ತಿ, ಶ್ರೀಮಂತರಿಗಿಂತ ಜಾಸ್ತಿ ಕಷ್ಟ ಅನುಭವಿಸಿದ್ದೆ ಮಿಡ್ಲ್ ಕ್ಲಾಸ್ ಪೀಪಲ್ಗಳು. ಹಾಗಾಗಿ ಇವಾಗೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ, ಅಲ್ಲಿ ಎಲ್ಲೋ ಒಂದು ಕಡೆ ಯುದ್ಧ ನಡೀತಾ ಇದೆ, ಒಟ್ಟಿನಲ್ಲಿ ಅದು ನಮ್ಮ ದೇಶಕ್ಕೆ ಸಂಬಂಧ ಇಲ್ಲ. ಆದರೂ ಇದ್ರ ಬಗ್ಗೆ ನಾವು ಜಾಗೃತರಾಗಿರ್ಬೇಕು. ಯಾಕಂತ ಹೇಳಿದ್ರೆ ನೋಡಿ, ಇವಾಗ ಆಗಲೇ ಏನು ಹೇಳ್ತಿದ್ರು ಸ್ಟಾರ್ಟಿಂಗಲ್ಲಿ, ಗ್ಯಾಸಿಗೆ ಏನು ತೊಂದರೆ ಇಲ್ಲ, ನಮ್ಮ ಕಡೆ ಅಷ್ಟು ವರ್ಷ ಇದೆ, ಇಷ್ಟು ವರ್ಷದ ತನಕ ಸ್ಟಾಕ್ ಇದೆ ಅಂತ ಹೇಳಿದರು. ಆಗಲೇ ನಿನ್ನೆಯಿಂದ ಏನು ತೋರಿಸ್ತಾ ಇದ್ದಾರೆ, ಸಿಲಿಂಡರ್ಗಳು ಸಿಗ್ತಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ಸಿಲಿಂಡರ್ಗಳು ಸಿಗ್ತಿಲ್ಲ ಅಂತ ಹೇಳಿದ್ರೆ ನಾವು ಇವಾಗಲೇ ಎಚ್ಚೆತ್ಕೋಬೇಕು. ಆದಷ್ಟು ಯಾರ್ಯಾರೆಲ್ಲ ಏನೆಲ್ಲ ಮನೆಗಳಿಗೆ ವ್ಯವಸ್ಥೆಗಳು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಕಷ್ಟ ಬರೋದೇ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ಗಳಿಗೆ. ಆದಷ್ಟು ಎಲ್ಲರೂ ಮನೆಗಳಲ್ಲಿ ಕರೆಂಟಿನ ಹೊಲೆಗಳನ್ನು, ಕರೆಂಟಿನ ಬರುತ್ತಲ್ಲ ಹೊಲೆ, ಅದು ಸ್ಟವ್, ಅದನ್ನು ತೊಗೊಂಬಂದು ಇಟ್ಕೊಳ್ಳಿ. ಅದ್ರದ್ದು ರೇಟ್ ಜಾಸ್ತಿ ಮಾಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ. ಇದ್ರ ಬಗ್ಗೆ ನೀವು ದಯವಿಟ್ಟು ಗಮನ